ಹಲೋ, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಕೆ ಇ ಎ ಎಂಟೈರ್ ಪ್ರೋಸೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಬ್ ಪ್ರೋಸೆಸ್ನ ಹೇಳ್ಕೊಡ್ತಾ ಇದ್ದೀನಿ. ದಟ್ ಈಸ್ ಆಪ್ಷನ್ ಎಂಟ್ರಿ. ಸೊ ನೀವು ಡಿಸ್ಪ್ಲೇ ನೋಡ್ತಾ ಇದ್ದೀರಾ, ನಿಮ್ಮ ಲಾಗಿನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೀವು 3 ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಒಂದು ಲಾಗಿನ್ ಆಗಬೇಕಾಗತ್ತೆ, ಮತ್ತು ವೆರಿಫೈ OTP ಮಾಡಬೇಕಾಗತ್ತೆ, ನೆಕ್ಸ್ಟು ಫೇಸ್ ವೆರಿಫಿಕೇಶನ್ ಮಾಡಬೇಕಾಗತ್ತೆ. ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು ನೀವು. ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟರೆ QR ಕೋಡ್ ಸ್ಕ್ಯಾನ್ ಆಗುತ್ತೆ, ಮತ್ತು ಫೇಶಿಯಲ್ ರೆಕಗ್ನಿಷನ್ ಕೂಡ ಸ್ಕ್ಯಾನ್ ಆಗುತ್ತೆ, ವೆರಿಫೈ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರು, ಆಪ್ಷನ್ ಎಂಟ್ರಿ, CET ನಂಬರ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಮತ್ತು ರಿಸೀವ್ OTP ಅಂತ ಮಾಡಬೇಕಾಗತ್ತೆ. ಅದನ್ನು ನೀವು ಇದರ್ SMS ಮುಖಾಂತರ ಪಡಿಬೋದು, ವಾಟ್ಸಪ್ ಮುಖಾಂತರ ಪಡಿಬೋದು, ಇಮೇಲ್ ಮುಖಾಂತರ ಕೂಡ ಪಡಿಬೋದು. ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಹೇಳಿದ್ರೆ ನಿಮಗೆ 6 ಡಿಜಿಟ್ OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿದ್ರೆ ನೀವು ನೆಕ್ಸ್ಟು ವೆರಿಫೈ OTP ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಿಗೆ, ಆಪ್ಷನ್ ಎಂಟ್ರಿ ಪೇಜ್ಗೆ ನೀವು ಲಾಗಿನ್ ಆಗತಕ್ಕದ್ದು. ನೆಕ್ಸ್ಟ್ ನೀವು ಪೇಜ್ ನೋಡ್ತಾ ಇದ್ದೀರಾ, ಇದು ಎಂಟೈರ್ ಆಪ್ಷನ್ ಎಂಟ್ರಿ ಪೇಜು. ಇದು ಒಂದು 6 ವರ್ಟಿಕಲ್ ಆಗಿ ನಿಮಗೆ ಡಿವೈಡ್ ಆಗಿದೆ, 6 ಬಾಕ್ಸಸ್ ಆಗಿ. ಇದರಲ್ಲಿ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ಇದನ್ನ ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವು ಏನೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದು ಆ ಡಿಸ್ಪ್ಲೇ ಬರುತ್ತೆ. ಅದು ನೆಕ್ಸ್ಟ್ ವಿಂಡೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಲಾಟ್ಮೆಂಟ್ ಆಫ್ ರಿಸಲ್ಟ್ಸ್. ಸೊ ನಿಮಗೆ ಯಾವುದೇ ರೌಂಡಲ್ಲಿ ಏನು ಸೀಟ್ ಅಲಾಟ್ ಆಗುತ್ತೆ ಅದು ಈ ಒಂದು ಬಾಕ್ಸಲ್ಲಿ ಬಂದು ಕೂರುತ್ತೆ. ನೆಕ್ಸ್ಟು ಬಲಭಾಗಕ್ಕೆ ನೀವು ನೋಡ್ತಾ ಇರ್ಬೋದು, ಪೇಮೆಂಟ್ಸ್ ಅಂತ ಬರುತ್ತೆ. ನೀವು ಆಪ್ಷನ್ ಎಂಟ್ರಿ ಪ್ರೋಸೆಸ್ಗೆ 750 ರುಪೀಸ್ ಆಸ್ ಎ ಪ್ರೊಸೆಸಿಂಗ್ ಚಾರ್ಜಸ್ ಆಗಿ ಪೇ ಮಾಡಬೇಕಾಗುತ್ತೆ. ಅದನ್ನು ಈ ಒಂದು ವಿಂಡೋದಲ್ಲಿ ನೀವು ಪೇ ಆನ್ಲೈನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಮಾಡಬೇಕಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬಾಕ್ಸ್ ಬಂದ್ಬಿಟ್ಟು ಅಕೌಂಟ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಈ ಅಕೌಂಟ್ಸ್ ಡೀಟೇಲ್ಸ್ ಅಂತಂದರೆ ನೀವು ಏನೇನು ಪೇಮೆಂಟ್ ಮಾಡಿದ್ದೀರಾ ಈ ಒಂದು ಪ್ರೋಸೆಸ್ಗೆ ಅದರದ್ದು ಹಿಸ್ಟ್ರಿ ಲಾಗ್ ಕ್ರಿಯೇಟ್ ಆಗುತ್ತೆ, ಮತ್ತು ಅದನ್ನು ಹಿಸ್ಟ್ರಿನ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಅಡ್ಮಿಷನ್, ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೀಟ್ ಅಲಾಟ್ಮೆಂಟ್ ಆದಮೇಲೆ ಏನೇನು ಪ್ರೊಸೀಜರ್ ಪೆಂಡಿಂಗ್ ಇದೆ ನಿಮ್ಮ ಕಡೆಯಿಂದ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೈ ರ್ಯಾಂಕ್ಸ್ ಅಂತ ಇದೆ. ಸೊ ನಿಮಗೆ ಇಂಜಿನಿಯರಿಂಗ್ ಏನು ರ್ಯಾಂಕ್ ಇದೆ, ಮೆಡಿಕಲ್ಗೆ ಏನಿದೆ, ಆರ್ಕಿಟೆಕ್ಚರ್ ರ್ಯಾಂಕ್ ಏನು ಬಂದಿದೆ, ಡೆಂಟಲ್ ರ್ಯಾಂಕ್ ಏನು ಬಂದಿದೆ, ಆಯುಷ್, ಆ ಥರ ರ್ಯಾಂಕ್ಗಳು ನಿಮ್ಮ ರ್ಯಾಂಕಿಂಗ್ ಏನಿದೆ ಅಂತೇಳಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಪೇಮೆಂಟ್, ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಪೇಜಿಗೆ ಓಪನ್ ಆಗುತ್ತೆ. ಈ ರೀತಿ QR ಕೋಡ್ ಬರುತ್ತೆ. ಅದನ್ನು ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ಪೇ ಮಾಡಿಕೊಂಡು ಮಾಡಿದ ಮೇಲೆ ಈ ರೀತಿ ಡಿಸ್ಪ್ಲೇ ನಿಮಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಡ್ಯಾಶ್ ಬೋರ್ಡ್ ಓಪನ್ ಆಯಿತು. ಇದರಲ್ಲಿ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಆಪ್ಷನ್ ಎಂಟ್ರಿಗೆ ಕ್ಲಿಕ್ ಮಾಡಿದಾಗ ಅದು ನಿಮಗೆ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ. ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಕೆಲವೊಂದು ಗೌರ್ಮೆಂಟ್ ನಿಯಮಗಳ ಪ್ರಕಾರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಡಿಸ್ಪ್ಲೇ ಕೊಟ್ಟಿರ್ತಾರೆ. ಅಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಐ ಅಗ್ರಿ ಟು ಕಂಟಿನ್ಯೂ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಮಾಡಿದ್ರೆ ನಿಮಗೆ ಆ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಪೇಜ್ ಇದು. ಇದರಲ್ಲಿ ನೀವು ಮಲ್ಟಿ ಡಿಸಿಪ್ಲಿನ್ಸ್ ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್, ಆಯುಷ್, ಈ ಥರ ಆರ್ಕಿಟೆಕ್ಚರ್ಸ್, ಈ ಥರ ಡಿಸಿಪ್ಲಿನ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಸೊ ನಿಮಗೆ ಯಾವ ಯಾವ ಡಿಸಿಪ್ಲಿನ್ಗಳಲ್ಲಿ ಆಸಕ್ತಿ ಇದೆ ಆಯಾ ಡಿಸಿಪ್ಲಿನ್ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾಗಿ ಬರುತ್ತೆ. ಮತ್ತು ನೆಕ್ಸ್ಟ್ ಪೇಜಲ್ಲಿ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ನೀವು ಆ್ಯಡ್ ಆಪ್ಷನ್ಸ್ ಇರುತ್ತೆ. ಈ ಡಿಸಿಪ್ಲಿನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಸ್ಟ್ರೀಮಲ್ಲಿ ಕೋರ್ಸ್ ವೈಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ಅಥವಾ ಕಾಲೇಜ್ ವೈಸು ಕೂಡ ಸೆಲೆಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಮುಂದೆ ಹೋಗಿದ್ರೆ ನೀವು ಕಾಲೇಜ್ ವೈಸ್ ಸೆಲೆಕ್ಟ್ ಆಗಿದ್ದಾರೆ. ಕಾಲೇಜ್ ವೈಸಲ್ಲಿ ನಿಮಗೆ ಯಾವ್ಯಾವ ಕಾಲೇಜು ಅಂತ ಡಿಸ್ಪ್ಲೇ ಬರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಡಿಸಿಪ್ಲಿನಲ್ಲಿ ಯಾವ್ಯಾವ ಕಾಲೇಜ್ ಇದೆ ನೋಡಿ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದ್ರ ಮುಖಾಂತರ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ. ನೀವು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡಿದ್ದೀರಾ. ಆ ಏರೋಸ್ಪೇಸ್ ಇಂಜಿನಿಯರಿಂಗ್ ಯಾವ ಯಾವ ಕಾಲೇಜುಗಳಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿ ನಿಮಗೆ ಡಿಸ್ಪ್ಲೇ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ RV ಕಾಲೇಜಲ್ಲಿದೆ, MS ರಾಮಯ್ಯದಲ್ಲಿದೆ, SJC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿದೆ, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ರೋಡ್ ಬ್ಯಾಂಗ್ಳೂರಲ್ಲಿದೆ, MUG. ಸೊ ಈ ಥರ ನಿಮಗೆ ಕೋರ್ಸ್ ವೈಸ್ ಸೆಲೆಕ್ಟ್ ಮಾಡ್ತೀನಿ, ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂದರೆ ಈ ರೀತಿ ಡಿಸ್ಪ್ಲೇ ಬರುತ್ತೆ. ಸೊ ಅಲ್ಲಿ ನೀವು ಔಟ್ ಆಫ್ ಆಲ್ ದೀಸ್ ಕಾಲೇಜಸ್ಸು ನೀವು ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡಿದ್ದೀರಾ, RV ಸೆಲೆಕ್ಟ್ ಮಾಡಿ ಆಪ್ಷನ್ 1 ಅಂತ ಟಿಕ್ ಮಾಡಿದ್ದೀರಾ ನೋಡಿ, ಇಲ್ಲಿ ಎಂಟ್ರಿ ಮಾಡಿದ್ದೀರಾ. ಸೊ ಅಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಬಲಭಾಗದ ವಿಂಡೋದಲ್ಲಿ ಯಾವ ರೀತಿ ಕಾಣ್ತದೆ ಆ ರೀತಿ ಬಂದು ಕೂತ್ಕೊಳ್ಳುತ್ತೆ. ಸೊ ಏರೋಸ್ಪೇಸ್ ಇಂಜಿನಿಯರಿಂಗ್ ಆಪ್ಷನ್ ನಂಬರ್ 1 ಅಂತ ಬಂದು ಕೂತ್ಕೊಳ್ತದೆ. ಓಕೆ, ನೆಕ್ಸ್ಟ್ ನೀವು ಬಂದುಬಿಟ್ಟು MBBS ಸೀಟ್ ಸೆಲೆಕ್ಟ್ ಮಾಡ್ತೀರಾ, ಡಿಸಿಪ್ಲಿನ್, ಕಾಲೇಜು ಸೆಲೆಕ್ಟ್ ಮಾಡ್ತೀರಾ, ಮತ್ತು ಸೇವ್ ಯಾವ ಆಪ್ಷನ್ ಅಂತ ಹೇಳಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಮಾಡ್ತೀರಾ.
ಅದು ರೈಟ್ ಸೈಡ್ ಬಲಭಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ RV ಏರೋಸ್ಪೇಸ್ ಮಾಡಿದ್ದೀರಾ, ಮತ್ತು ಮೆಡಿಕಲ್ ಸೀಟು ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದ್ದೀರಾ, ಮೆಡಿಕಲ್ ಸೀಟ್ಸ್ಗಳನ್ನ ಮಾಡಿದ್ದೀರಾ. ಓಕೆ, ಟೋಟಲ್ 6 ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್. ಸೊ ಈಗೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ಮಾಡಿಫೈ ಮಾಡಬೇಕಾಗತ್ತೆ. ಅಂದರೆ 1 2 3ನ 3 2 1 ಮಾಡ್ಬೋದು, 4 3 2 1 ಮಾಡ್ಬೋದು. ಆ ಥರ ಏನು ನಂಬರ್ ಬೇಕೋ ಅದನ್ನು ಚೇಂಜ್ ಮಾಡ್ಬೋದು. ನೋಡಿ, ಇಲ್ಲಿ ನೀವು ಏರೋ ಮಾರ್ಕ್ ತೋರಿಸ್ತಾ ಇದ್ದಾರೆ, ಅಪ್ಡೇಟ್ ಆಪ್ಷನ್ಸ್ ಅಕಾರ್ಡಿಂಗ್ ಟು ಪ್ರಿಯಾರಿಟಿ. ಸೊ ಅದನ್ನು 1 ಅಂತ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂಡ್ ಸಬ್ಮಿಟ್ ಕೊಟ್ಟರೆ ಆ ಪರ್ಟಿಕ್ಯುಲರ್ ಆಪ್ಷನ್ ಮೆಡಿಕಲ್ ಸೀಟ್ ಬಂದ್ಬಿಟ್ಟು ಆಪ್ಷನ್ 1ಗೆ ಸೆಟ್ ಆಗುತ್ತೆ. ಓಕೆ, ಅದೇ ರೀತಿ ಫಾರ್ ಎಕ್ಸಾಂಪಲ್ ಈಗ 6 ಆಪ್ಷನ್ಸ್ಗಳನ್ನ ಸೆಟ್ ಮಾಡಿದ್ದೀರಾ. ಔಟ್ ಆಫ್ 6 ಆಪ್ಷನ್ಸ್ಗಳಲ್ಲಿ ನಿಮ್ಗೆ 2 ಆಪ್ಷನ್ಸು ಬೇಡ ಅಂತ ಅನ್ಸಿದ್ರೆ ಅದನ್ನು ನೀವು ಡೆಲೀಟ್ ಮಾಡೋದಕ್ಕೆ 0 ಅಂತ ಹಾಕಬೇಕು. ಆಪ್ಷನ್ ನಂಬರ್ ಕಾಲಮಲ್ಲಿ 0 ಅಂತ ಎಂಟ್ರಿ ಮಾಡಿದ್ರೆ ಅದು ನೋಡಿ, ಈಗ 6 ಆಪ್ಷನ್ಸ್ ಇತ್ತು, ಇವೆರಡಕ್ಕೆ ಲಾಸ್ಟ್ 2ಗೆ 0 ಅಂತ ಮಾಡಿದ್ದೀರಾ. ಹಂಗಾಗಿ ಸೇ ಅಪ್ಡೇಟ್ ಆಪ್ಷನ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಏನಾಯ್ತು, ಬರೀ 4 ಆಪ್ಷನ್ ಮಾತ್ರ ಬಂದು ಕೂತಿದೆ. ಸೊ ಇದು ಡೆಲೀಟ್ ಆಪ್ಷನ್ಸ್ನ ಹೇಳುತ್ತೆ ನಿಮ್ಗೆ ಯಾವ ರೀತಿ ಮಾಡಬೇಕು ಅಂತೇಳಿ. ಇದಾದ್ಮೇಲೆ ನಿಮ್ಗೆ ನಿಮ್ಮ ರೆಫರೆನ್ಸ್ಗೆ ಕೋರ್ಸಸ್ ಅಂತ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಅಲ್ಲಿ ಎಷ್ಟು ಕೋರ್ಸ್ ಇದೆ, ಇಂಜಿನಿಯರಿಂಗ್ ಡಿಸಿಪ್ಲಿನ್ ಅಲ್ಲಿ ಯಾವ ಯಾವ ಕೋರ್ಸ್ಗಳು ಲಭ್ಯ ಇದೆ, ಯಾವ ಯಾವ ಕೋರ್ಸ್ಗಳಿಗೆ KE ಇಂದ ನಿಮಗೆ ಕೌನ್ಸಿಲಿಂಗ್ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಇದೊಂದು ಡೀಟೈಲ್ಡ್ ಆಪ್ಷನ್ ವರ್ಕ್ ಶೀಟ್ ಅಂತ ಹೇಳಿ ಒಂದು ಫೆಸಿಲಿಟಿ ಇರುತ್ತೆ. ನಿಮಗೆ ಒಂದು ಶೀಟ್ ಓಪನ್ ಆಗುತ್ತೆ, ಅದರಲ್ಲಿ ನೀವು ವರ್ಕೌಟ್ ಮಾಡ್ಕೋಬಹುದು ಯಾವ್ಯಾವ ಆಪ್ಷನ್ ಅಂತ. ಇದು ಓನ್ಲಿ ಫಾರ್ ನಿಮ್ಮ ರೆಫರೆನ್ಸ್ಗೆ ಅಷ್ಟೇ ಹೊರತು ಈ ಶೀಟನ್ನು ನೀವು KEಗೆ ಕಳಿಸಬಾರ್ದು. ಓಕೆ, ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಯಾಂಪಲ್ಸ್ ನೋಡಿ, ಇದೊಂದು ಈ ರೀತಿ ಒಂದು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಅಸ್ಯೂಮ್ ಮಾಡಿ ಒಂದು 15 ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತೀರಾ. ಸೊ ಇಂಜಿನಿಯರಿಂಗ್ ಡಿಸಿಪ್ಲಿನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, MBBS ಸೀಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಇದೇ ರೀತಿ BDS ಸೀಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಡೆಂಟಲ್ ಕಾಲೇಜ್ ಸೀಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ. ಇಲ್ಲಿ ಅಸ್ಯೂಮ್ ಮಾಡೋಣ, ಇದನ್ನೇ ಒಂದು ಕೇಸ್ ಸ್ಟಡಿಯಾಗಿ ತಗೊಂಡು ನಾನು ನಿಮಗೆ ಇದರ ಎಗನೆಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಲ್ಲಿ ಈ ಒಂದು ಆಪ್ಷನ್ ಎಂಟ್ರಿಗೆ ಯಾವ ರೀತಿ ಸೀಟ್ ಅಲಾಟ್ ಆಗುತ್ತೆ ಮತ್ತೆ ಯಾವ ರೀತಿ ನೀವು ಚಾಯ್ಸಸ್ನ ಎಂಟ್ರಿ ಮಾಡಬೇಕು, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದನ್ನ ಎಂಟ್ರಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಚಾಯ್ಸ್ 1 ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಚಾಯ್ಸ್ 1 ಅಂದ್ರೆ ನೀವು ಅಲಾಟ್ ಮಾಡಿರೋ ಸೀಟು ಓಕೆ ಆಗಿದೆ, ನನಗೆ ನಾನು ಸಂತೃಪ್ತಿ ಆಗಿದ್ದೀನಿ, 100% ಸ್ಯಾಟಿಸ್ಫೈಡ್ ಈ ಸೀಟ್ ಸೆಲೆಕ್ಷನ್ಗೆ, ನಾನು ಕಾಲೇಜಿಗೆ ರಿಪೋರ್ಟ್ ಆಗ್ತೀನಿ ಅಂತ ಅರ್ಥ. ಚಾಯ್ಸ್ 2 ಅಂತಂದ್ರೆ ಈಗ ಈ ರೌಂಡಲ್ಲಿ ನನಗೆ ಸೀಟ್ ಅಲಾಟ್ ಆಗಿರೋದು ಇಷ್ಟ ಇದೆ, ಆದರೂ ಕೂಡ ನಾನು ಹೈಯರ್ ಆರ್ಡರ್ ಆಪ್ಷನ್ಸ್ ಮೇಲೆ ಇರುವ ಆಪ್ಷನ್ಸ್ಗಳೇನಿದೆ ಅದಕ್ಕೂ ಕೂಡ ನನಗೆ ಆಸಕ್ತಿ ಇದೆ ಎಂದರ್ಥ. ಸೊ ನೆಕ್ಸ್ಟ್ ತದನಂತರ ಬೇರೆ ರೌಂಡ್ಗಳಲ್ಲಿ ನಾನು ಅದಕ್ಕೆ ಚೆಕ್ ಮಾಡ್ತೀನಿ, ಈ ಸೀಟ್ನ ಹೋಲ್ಡ್ ಮಾಡಿಕೊಂಡು ಅಂತ ಮೀನಿಂಗ್ ಚಾಯ್ಸ್ 2. ಇನ್ನು ಚಾಯ್ಸ್ 3 ಅಂತ ಬಂದಾಗ ಈಗ ಅಲಾಟ್ ಆಗಿರೋ ಸೀಟು ನನಗೆ ಇಷ್ಟ ಇಲ್ಲ, ಸೊ ನಾನು ನೆಕ್ಸ್ಟ್ ರೌಂಡಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ ಏನಿದೆ ಅದಕ್ಕೆ ಟ್ರೈ ಮಾಡ್ತೀನಿ ಅನ್ನೋ ಮೀನಿಂಗು ಚಾಯ್ಸ್ 3. ಚಾಯ್ಸ್ 4 ಬಂದ್ಬಿಟ್ಟು ನನಗೆ ಬೇರೆ ಕಡೆ ಸೀಟ್ ಆಗಿದೆ, ಅಥವಾ ನಾವು ಯಾವುದೋ ಮ್ಯಾನೇಜ್ಮೆಂಟಲ್ಲಿ ಯಾವುದೋ ಕಾಲೇಜಲ್ಲಿ ಸೀಟ್ ತೊಗೊಂಡಿದ್ದೀವಿ, ಹಂಗಾಗಿ ಎಂಟೈರ್ KE ಕೌನ್ಸಿಲಿಂಗ್ ಪ್ರೊಸೀಜರೇ ನನಗೆ ಅವಶ್ಯಕತೆ ಇಲ್ಲ, ಸೊ ನಾನು ಕ್ವಿಟ್ ಮಾಡ್ತಿದ್ದೀನಿ ಅಂತೇಳಿ ಚಾಯ್ಸ್ 4 ಮೀನಿಂಗ್ ಹೇಳುತ್ತೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಇದೇ ಒಂದು ಕೇಸ್ ಸ್ಟಡಿ ಅಂತ ತಗೊಂಡು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಆಪ್ಷನ್ 10 ಬಂದ್ಬಿಟ್ಟು AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್, ಇದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ಸಿಕ್ಕಿರುತ್ತೆ. ನಿಮ್ಗೇನು ಅನ್ಸುತ್ತೆ, ಈಗ 1ರಿಂದ 9ನೇ ಆಪ್ಷನ್ನು ನನಗೆ ಆಸಕ್ತಿ ಇದೆ ಅಂತ ಕಂಡು ಬಂದಲ್ಲಿ ನೀವು ಚಾಯ್ಸ್ 2 ಮಾಡಬೇಕು. ಇಲ್ಲ ನಾನು VVC ಏನು ಸಿಕ್ಕಿದೆ ಅದೇ ನನಗೆ ಓಕೆ ಅನ್ನೋದಾದ್ರೆ ಚಾಯ್ಸ್ 1 ಮಾಡಿಕೊಂಡು ಕಾಲೇಜಿಗೆ ರಿಪೋರ್ಟ್ ಹಾಕಬೇಕು. ಅಥವಾ ಈ ಸೀಟ್ ನನಗೆ ಬೇಡ ಅನ್ನೋದಾದ್ರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಬೇಕು. ಅಥವಾ ಈ ಕೌನ್ಸಿಲಿಂಗ್ ಪ್ರೊಸೀಜರೇ ಬೇಡ ಅಂದರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡಬೇಕು. ಓಕೆ, ಈಗ ಚಾಯ್ಸ್ 2 ಸೆಲೆಕ್ಷನ್ ಬಂದಾಗ ನಿಮ್ಗೇನು ಅನ್ಸುತ್ತೆ, ಆಪ್ಷನ್ 10 ಸಿಕ್ಕಿದೆ, 1ರಿಂದ 9 ನೀವು ಆಸಕ್ತಿ ಇದೆ, ಹಂಗಾಗಿ ಚಾಯ್ಸ್ 2 ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನೆಕ್ಸ್ಟ್ ರೌಂಡ್ಗೆ ಹೋದಾಗ ನೀವು ನಿಮಗೆ ಸಿಸ್ಟಮ್ಮು ನಿಮ್ಮ ಮೆರಿಟ್ ಏನಿದೆ ಅಂದರೆ ರ್ಯಾಂಕ್ ಆಧಾರಿತ ಅಲಾಟ್ಮೆಂಟ್ನ ಮಾಡುತ್ತೆ. ಮತ್ತು ನೀವು ಯಾವ ಕ್ಯಾಟಗರಿಗೆ ಸೇರಿರ್ತೀರಾ, ನಿಮಗೆ ರೋಸ್ಟರ್ ಪ್ರಕಾರ ಯಾವ ಕ್ಯಾಟಗರಿಗೆ ಸೇರಿರ್ತೀರಾ, ಅದಕ್ಕೆ ರಿಸರ್ವೇಷನ್ ಎಷ್ಟಿದೆ, ಅದಕ್ಕೆ ಸೀಟ್ ಅವೈಲಬಿಲಿಟಿ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು 1ರಿಂದ 9ನೇ ಆಪ್ಷನ್ನು ಆ ಒಂದು ಈ 4 ಆಧಾರದ ಮೇಲೆ ಸೀಟ್ ಸಿಕ್ತು ಅಂದರೆ ಅಲಾಟ್ ಆಗುತ್ತೆ. ಆವಾಗ ಆಪ್ಷನ್ 10 ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ.
ಫಾರ್ ಎಕ್ಸಾಂಪಲ್ ನಿಮಗೆ 3ನೇ ಆಪ್ಷನ್ 2ನೇ ರೌಂಡಲ್ಲಿ ಸಿಕ್ತು ಅಂದರೆ 10ನೇ ಆಪ್ಷನ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಆವಾಗ ನಿಮಗೆ ಸಿಸ್ಟಮು ಆಪ್ಷನ್ 3 ಬೇಕಾ ಆಪ್ಷನ್ 10 ಬೇಕಾ ಅಂತ ಕೇಳೋದಿಲ್ಲ. ಓಕೆ, ಅದಕ್ಕೇನೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಆದ್ಯತೆ ಕ್ರಮ ಅಂತ ಹೇಳ್ತೀವಿ. ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಮೀನಿಂಗ್ ಏನು ಅಂತಂದರೆ ಆಲ್ವೇಸ್ ಆಪ್ಷನ್ 3 ಇಸ್ ದ ಹೈಯರ್ ಪ್ರಿಯಾರಿಟಿ ದ್ಯಾನ್ ಆಪ್ಷನ್ 10 ಅಂತ ಮೀನಿಂಗು. ಅದಕ್ಕೆ ಅದನ್ನು ಆದ್ಯತೆ ಕ್ರಮ ಅಂತ ಹೇಳ್ತೀವಿ. ಸೊ ಹಂಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಚಾಯ್ಸ್ ಸೆಲೆಕ್ಷನ್ ಮಾಡಬೇಕು ಅಂದರೆ ತುಂಬ ಇಂಪಾರ್ಟೆಂಟಾಗಿ ತುಂಬ ವರ್ಕೌಟ್ನ ಮಾಡಿ ಆದ್ಯತೆ ಕ್ರಮದಲ್ಲಿ ಎಂಟ್ರಿ ಮಾಡಬೇಕಾಗಿ ಬರುತ್ತೆ. ಥ್ಯಾಂಕ್ ಯು.